ಹಾಯ್ ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋಲಿ ನೋಡ್ಬೋದು, ಇದು ಹ್ಯಾಂಗರ್ ಬಂದುಬಿಟ್ಟು ಮೀಶೋಲ್ಲಿ ತೊಗೊಂಡಿದ್ದು. ಆಲ್ರೆಡಿ ನಾನು ಲಾಸ್ಟ್ ಟೈಮು ಪರ್ಚೇಸ್ ಮಾಡಿದ್ದೆ ಔಟ್ಸೈಡು. ಅದು ಸಾಕಾಗಿಲ್ಲ, ಅದರಿಂದ ಮೀಶೋಲ್ಲಿ ಆರ್ಡರ್ ಮಾಡೋಣ, ಹೇಗೆ ಬರುತ್ತೋ ನೋಡೋಣ ಅಂತ ಆರ್ಡರ್ ಮಾಡಿದ್ದೆ. ತುಂಬಾ ಚೆನ್ನಾಗಿ ಬಂದಿದೆ. ಸೀರೆ ಎಲ್ಲ ಹೆಂಗಂದ್ರೆ ಹ್ಯಾಂಗರ್ ಇದ್ದಿಲ್ಲ ಅಲ್ವಾ, ಅದರಿಂದ ಈ ಥರ ಹೆಂಗೆಂಗೋ ಇಕ್ಕಿದ್ದೆ. ಅದರಿಂದ ಕ್ಲೀನಾಗಿ ಜೋಡಿಸ್ಕೊಳ್ಳೋಣ ಅಂಥೇಳಿ, ನಿಮಗೂ ಹಾಗೆ ತೋರಿಸೋಣ ಅಂಥೇಳಿ ಬ್ಲಾಗ್ ಮಾಡ್ತಾಯಿದ್ದೀನಿ. ಇನ್ ಡೀಟೇಲಾಗಿ ನಂದು ಸ್ಯಾರಿ ಮತ್ತು ಬ್ಲೌಸ್ ಕಲೆಕ್ಷನ್ ಇನ್ನೊಂದು ವೀಡಿಯೋಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದರಲ್ಲಿ ಜಸ್ಟ್ ನಾನು ಹೇಗೆ ಅರೇಂಜ್ ಮಾಡ್ಕೊತೀನಿ ಅನ್ನೋದು ಮಾತ್ರ ತೋರಿಸ್ತೀನಿ. ನೋಡ್ಬೋದು, ಇದು ಸ್ಯಾರಿ ಕ್ಲೀನಾಗಿ ಫೋಲ್ಡ್ ಮಾಡಿದ್ದಿಲ್ಲ. ಇದು AS ಬಾಬು ಶಾಲ್ ತೊಗೊಂಡಿದ್ದು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸ್ಯಾರಿ. ಇದು ನೋಡಿ, ಮೊನ್ನೆ ರೀಸೆಂಟಾಗಿ ಮಂತ್ರಾಲಯದಲ್ಲಿ ಹುಟ್ಟಿದ್ದಿದ್ದು ಸ್ಯಾರಿ. ಹಿಂಗಂದ್ರೆ ಹಂಗೆ ಫೋಲ್ಡ್ ಮಾಡಿಕ್ಕಿದೆ, ಅದಕ್ಕೆ ಕ್ಲೀನಾಗೆ ಅದರ ಬ್ಲೌಸ್ ಜೊತೆ ಇಡ್ತಾಯಿದ್ದೀನಿ. ಹ್ಯಾಂಗರ್ ಫುಲ್ಲು ಕವರ್ ಆಯಿತು ನೋಡಿ. ಇದೇ ನಾನು ಮೊನ್ನೆ ಹೊಲಿಸಿರುವಂಥ ಬ್ಲೌಸು. ಶೇಪ್ ನೋಡಿ ಹೇಗಿದೆ ಅಂಥೇಳಿ. 2 ಬ್ಲೌಸು ಸ್ಟಿಚ್ ಮಾಡ್ಸೋಕೆ ಕೊಟ್ಟಿದ್ದೆ, 2 ಸೇಮ್ ನೆಕ್ಕೆ. ಆದ್ದರಿಂದ ಒಂದೇ ಬ್ಲೌಸ್ ತೋರಿಸ್ತಾ ಇದ್ದೀನಿ. ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಕೂಡ ತೋರಿಸ್ತೀನಿ ನಿಮಗೆ. ನೋಡಿ ಹೇಗಿದೆ ಅಂಥೇಳಿ. ಈ ಥರ ನೆಕ್ ಕೊಡಿಸಿದ್ದೆ. ಎಲ್ಲನೂ ಪರ್ಫೆಕ್ಟಾಗಿದೆ, ಸ್ಟಿಚಿಂಗ್ ಏನೂ ಪ್ರಾಬ್ಲಮ್ ಇಲ್ಲ. ಆದರೆ ಲೈನಿಂಗ್ ಮಾತ್ರ ತುಂಬ ತೆಳು ಕೊಟ್ಟಿದ್ದಾರೆ, ಅದೊಂದು ನನಗೆ ಡ್ರಾಬ್ಯಾಕ್ ಅನಿಸ್ತು. ಬಿಟ್ಟರೆ ಏನೆಲ್ಲ ಪರ್ಫೆಕ್ಟಾಗಿ ಸ್ಟಿಚ್ ಮಾಡಿದ್ದಾರೆ. ಇದು ನಾನು ಯಾವುದಾದ್ರೂ ಸ್ಯಾರೀಸ್ಗೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡೋಣ ಅಂಥೇಳಿ ಫ್ಯಾಬ್ರಿಕ್ ತೊಗೊಂಬಂದು ಸ್ಟಿಚ್ ಮಾಡಿಸ್ತಾ ಇರೋದು. ನೋಡಿ, ಈ ಸ್ಯಾರಿಗೆ ಅದಾಗುತ್ತೆ ಆ ಬ್ಲೌಸು. ಆದ್ದರಿಂದ ಈ ಸ್ಯಾರಿಗೆ ಬ್ಲೌಸ್ ಸೇಮ್ ಕಲರ್ ಕೊಟ್ಟಿದ್ದಾರೆ. ಇದಕ್ಕೆ ಬಾರ್ಡ್ರು ಯಾವುದೇ ರೀತಿ ಕಾಂಟ್ರಾಸ್ಟ್ ಇಲ್ಲ, ಉಟ್ಕೊಂಡ್ರೆ ಅಷ್ಟು ಎಲಿಗೆಂಟಾಗಿ ಕಾಣಿಸಲ್ಲ. ಇದಕ್ಕೆ ನಾನು 2,500 ಕೊಟ್ಟೆ. ವಿಜಯಲಕ್ಷ್ಮಿ ಸಿಲ್ಕ್ಸ್ ಜಯನಗರಲ್ಲಿ ಪರ್ಚೇಸ್ ಮಾಡಿದ್ದು. ನನ್ನ ಮದುವೆ ಟೈಮಲ್ಲಿ ಒಂದೇ ಸತಿ ಹುಟ್ಟಿದ್ದು. ನನಗೆ ಕಾಂಬಿನೇಷನ್ ಇಷ್ಟ ಇಲ್ಲ ಅಂಥೇಳಿ ಈ ಥರ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿದ್ದು. ನೋಡಿ, ಇದು ಇನ್ನೊಂದು ಸ್ಯಾರಿ. ಇದು ಬಂದುಬಿಟ್ಟು ಸಿಂಪಲ್ ಏನಕ್ಕಾದರೂ ಉಡೋಕ್ಕಾಗುತ್ತೆ ಅಂಥೇಳಿ ಪರ್ಚೇಸ್ ಮಾಡಿದ್ದೆ. ನೋಡಿ, ಇದು ಒಂದು ಸತಿನೂ ಹುಟ್ಟಿಲ್ಲ. ಮದುವೆಗೆ ಮುಂಚೆ ತೊಗೊಂಡಿರುವಂಥ ಸೀರೆ, ಏನಾದರೂ ಸಣ್ಣ ಪುಟ್ಟ ಒಕೇಶನ್ಗೆ ವೇರ್ ಮಾಡೋಣ ಅಂಥೇಳಿ. ಇದು 1 or 2 ಟೈಮ್ ಅಷ್ಟೇ. ಇದು ನೀವು ನೋಡಿರ್ತೀರ, ರಿದಾ ಬುಟ್ಟಿಕ್ ಯಲಹಂಕ ಅವ್ರ ಹತ್ರ ತೊಗೊಂಡಿದ್ದು ಈ ಸ್ಯಾರಿ. ಇದಕ್ಕೆ 2K ಪೇ ಮಾಡಿದ್ದೆ ನಾನು ಆವಾಗ. ಅದು ಟ್ರೆಂಡ್ ಬಂದಿದ್ದು ಅಷ್ಟರಲ್ಲಿ ಯಾವುದು ಕಲರ್ ಇದ್ದಿಲ್ಲ, ಅದೊಂದೇ ಕಲರ್ ಇದ್ದಿದ್ದು. ಇದು ಬಂದು ಭೈರಪ್ಪ ಸಿಲ್ಕ್ಸಲ್ಲಿ ತೊಗೊಂಡಿದ್ದು. ಇದು ಅಷ್ಟೇ 2,500 ಏನೋ ಕೊಟ್ಟಿದ್ದೆ. ಕಲರ್ ಕಾಂಬಿನೇಷನ್ ತುಂಬಾ ಇಷ್ಟ ಆಗಿತ್ತು. ಮದುವೆ ಟೈಮಲ್ಲಿ ಶಾಪಿಂಗ್ ಮಾಡಬೇಕಾದ್ರೆ ಇದೆಲ್ಲ ತೊಗೊಂಡಿದ್ದು. ಇದಕ್ಕೆ ಬಫ್ ಸ್ಲೀವ್ ಕೊಟ್ಟು ಆರಿ ವರ್ಕ್ ಮಾಡಿದ್ದೀನಿ ಸಿಂಪಲ್ಲಾಗಿ. ನೋಡಿ, ಅದರದ್ದು ಬ್ಲೌಸ್ ಈ ಥರ. ಬ್ಲೌಸೆಲ್ಲೋ ಸೀರೆ ಎಲ್ಲೋ ಇದೆ, ಈ ಥರ ಮಿಕ್ಸ್ ಆ್ಯಂಡ್ ಮ್ಯಾಚ್ ಜೋಡಿಸಿಕ್ಕೊತಾ ಇದ್ದೀನಿ. ನೋಡಿ, ಇದು ನೆಕ್ ಶೇಪ್ ತೋರಿಸ್ತೀನಿ ಯಾವ ಥರ. ಈ ಥರ ಟ್ರಯಾಂಗಲ್ ಸ್ಟಿಚ್ ಮಾಡಿಸಿದ್ದೆ. ನಾನು ಸ್ಟಿಚ್ಚಿಂಗ್ ಎಲ್ಲ ಜಾಸ್ತಿ ತಲೆ ಓಡಿಸಲ್ಲ, ಯಾವುದು ಡಿಸೈನ್ ಇರುತ್ತೋ ಅದನ್ನೇ ಇದು ಮಾಡ್ತೀನಿ ಅಷ್ಟೇ. ಇದು ಅಷ್ಟೇ ಒಂದು ಸಿಂಪಲ್ ಸ್ಯಾರಿ, ತುಂಬ ಚೆನ್ನಾಗಿರುತ್ತೆ ವೇರ್ ಮಾಡಿದಾಗ. ಇದು ಒಂದು 2-3 ಸತಿ ವೇರ್ ಮಾಡಿಬಿಟ್ಟಿದ್ದೀನಿ. ಎಲ್ಲ 2K ರೇಂಜ್ ಸ್ಯಾರೀಸೇ, ಯಾವುದೂ ಕಡಿಮೆ ಇಲ್ಲ. ನೋಡಿ, ಈ ಸ್ಯಾರಿ ಬಂದುಬಿಟ್ಟು 500 ರೂಪೀಸ್ ಏನೋ ಅಷ್ಟೇ. ಇದು ಯಾವುದೋ ಒಂದು ಶಾಸ್ತ್ರಕ್ಕೆ ಉಟ್ಕೋಬೇಕು ಅಂಥೇಳಿ, ಅದೇ ಚಪ್ರದ ಕೆಳಗಡೆ ಕುತ್ಕೊಂಡು ನೀರು ಇಟ್ಟಾರಲ್ವ, ಅದಕ್ಕಂತೇಳಿ ಸೀರೆ ತೊಗೊಂಡಿದ್ದು. ಒಂದೇ ಸತಿ ಆವಾಗಲೂ ಹಾಕ್ಕೊಂಡಿಲ್ಲ, ಸುಮ್ಮನೆ ಹೊಲ್ಸಿಕ್ಕಿದ್ದೀನಿ ಅಷ್ಟೇ. ಇದನ್ನು ಯಾವುದಾದ್ರೂ ಸುಮ್ಮನೆ ಸಣ್ಣ ಪುಟ್ಟ ದೇವಸ್ಥಾನಗಳಿಗೆ ವಾರದಲ್ಲಿ ಹಾಕೋಕ್ಕಂತ ಇಕ್ಕೊಬೇಕು. ನಂಗೆ ತುಂಬಾ ಇಷ್ಟ ಆಯ್ತು ಇದು. ನೋಡಿ, ನಾನು ಲಾಸ್ಟ್ ವಿಡಿಯೋಲಿ ತೋರಿಸ್ದಂಗೆ ಕಂಟಿನ್ಯೂಷನ್ನು ಬ್ಲೌಸು ಸ್ಯಾರಿಗೆ ಎಷ್ಟು ಚೆನ್ನಾಗಿದೆ ಅಂಥೇಳಿ. ತುಂಬ ಚೆನ್ನಾಗಿ ಶೇಪಾಗಿ ನೋಡಿ ಎಷ್ಟು ಕ್ಲೀನಾಗಿ ಹೊಲ್ದಿದ್ದಾರೆ ಫ್ರಂಟ್ ನೆಕ್ ಅಂಥೇಳಿ. ಈ ರೀತಿ ತೋರಿಸ್ತಾ ಇದ್ದೀನಿ ನಿಮಗೆ, ನಿಮ್ಗೊಂದು ಐಡಿಯಾ ಬರುತ್ತೆ ಅಂಥೇಳಿ. ಇನ್ನೊಂದು ಬ್ಲೌಸ್ ವಿತ್ ಸ್ಯಾರಿನೂ, ಅದು ಕೂಡ ನೆಕ್ಸ್ಟ್ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ತೋರಿಸ್ತೀನಿ. ಬಾಯ್.